ಆತಂಕದ ಛಾಯೆ ಇಡೀ ಭೂಮಂಡಲವನ್ನೇ ವ್ಯಾಪಿಸಿದಂತಿದೆ. ಭೂಮಿಯಷ್ಟೇ ಅಲ್ಲ, ಅಮರಾವತಿಯನ್ನು ತಾಕಿದೆಯಲ್ಲ ಮಹಾವಿಷ್ಣು. ದೇವತೆಗಳು ಭಯಭೀತರಾಗಿದ್ದಾರೆ. ಮಾತೆ ಪಾರ್ವತಿ ಇರುವ ಲೋಕವಷ್ಟೇ ತನ್ನ ಲೋಕವೆಂದು ಶಿವ ಭಾವಿಸುತ್ತಿರುವಂತಿದೆ. ಪಾರ್ವತಿಯ ಮನವೊಲಿಸಿ ಹಳೆಯದನ್ನೆಲ್ಲ ನೆನಪಿಸಿ ಮತ್ತೆ ಆದಿಶಕ್ತಿಯಾಗಿ ಕೈಲಾಸಕ್ಕೆ ಕರೆತರುವವರೆಗೆ ಇನ್ಯಾವ ವಿಚಾರದ ಮೇಲೂ ಪರಮೇಶ್ವರನ ಗಮನ ಹೋಗದು. ಅಂಬಾಳ ಮೇಲಿರುವ ಪ್ರೀತಿ ವ್ಯಾಮೋಹಗಳು ಶಿವ ಎಲ್ಲವನ್ನು ಮರೆಯುವಂತೆ ಮಾಡುತ್ತಿದೆ. ಹೀಗೆಯೇ ಕುಳಿತಿರಲು ಸಾಧ್ಯವಿಲ್ಲ. ಹೌದು ಬ್ರಹ್ಮದೇವ, ಶಿವ ಕೈಲಾಸಕ್ಕೆ ಮರಳಬೇಕು. ಧ್ಯಾನದೆಡೆಗೆ ಅವನ ಮನಸ್ಸು ಮತ್ತೆ ಹೊರಳಬೇಕು. ಇದು ಯಾರಿಂದಾಗುವ ಕಾರ್ಯವೆಂದು ಯೋಚಿಸಬೇಕು. ಸರಿಯಾದ ಭೂಮಿಕೆ ಸೃಷ್ಟಿಸಿ ಶಿವನಿಗೂ ಇವೆಲ್ಲ ಮನದಟ್ಟಾಗುವಂತೆ ಮಾಡಬೇಕು. ಗಣೇಶ್ವರ, ನಂದೀಶ್ವರ, ಈ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಈ ಹೊತ್ತಲ್ಲಿ ಹಳ್ಳಿ ವಾತಾವರಣ ತುಂಬಾ ತಂಪಾಗಿರುತ್ತಲ್ಲ, ಹಾಗಾಗಿ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಓ ಹೌದಾ, ಸರಿ ಹೋಗ್ ಬನ್ನಿ. ನೀವು ನಿಧಾನವಾಗಿ ಹೋಗಿ. ಪ್ರತಿ ಬಾರಿ ನಮ್ಮ ಅಣ್ಣನ ಮುಂದೆ ಬಂದಾಗಲೆಲ್ಲ ಬೀಳಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ಜೋಪಾನ. ಏನೂ ಇಲ್ಲ, ಈ ಸರಿ ನಾನೇನ್ ಬೀಳಲ್ಲ. ನಿಮ್ಮ ಅಣ್ಣಂಗೆ ನನ್ನನ್ನು ಕಾಪಾಡೋ ಕಷ್ಟನೂ ಕೊಡಲ್ಲ ಬಿಡು. ಅದು ಕಷ್ಟ ಅಂತ ನಾನೆಲ್ಲ ಹೇಳಿದೆ?